ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ ಬಂದ್ ಮಾಡ್ತೀವಿ ಅಂತ ನಾನು ಅಫಿಷಿಯಲ್ ಅನೌನ್ಸ್ ಮಾಡೇ ಇಲ್ಲ. ಕನ್ನಡ ಚಿತ್ರರಂಗ ಬರ್ತಾ ಬರ್ತಾ ಸ್ವಲ್ಪ ಡೆಟೋರೇಟ್ ಆಗ್ತಾ ಇದೆ. ಆ ಥರ ನಾವು ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನು ಸಾಕಷ್ಟು ಚಿತ್ರಗಳು ಕ್ಲೋಸ್ ಮಾಡ್ತಾ ಇದ್ದೇವೆ. ಇದೆಲ್ಲ ಚರ್ಚೆಗಳು ಮಾತ್ರ ಅವ್ರನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೋಗನ್ನು ಇಂಡಸ್ಟ್ರಿ ಬೆಳೆಸೋಕ್ಕಾಗುತ್ತೆ. ಇದು ಯಾವುದು ಕಾಂಟ್ರವರ್ಸಿ ಇಲ್ಲ. ಎಲ್ಲರೂ ಲಿಟ್ರೇಟ್ ಇದ್ದಾರೆ, ಬುದ್ಧಿವಂತಿದ್ದಾರೆ, ಜಾಣರಿದ್ದಾರೆ. ಸಿನಿಮಾ ಏನಾಗ್ತಾ ಇದೆ ಅಂತ ಎಲ್ರಿಗೂ ಮಾಹಿತಿ ಇರುತ್ತೆ. ಸ್ಯಾಂಡಲ್ವುಡ್ ಈಗಾಗಲೇ ಖಾಲಿಯಾಗಿದೆ, ಸಪ್ಪೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಬಂದ್ ಎನ್ನುವಂಥ ಕೂಗು ಕೇಳಿ ಬರ್ತಿದೆ. ಹೌದಾ, ಇದು ನಿಜ ಆಗಿದ್ರೆ ಯಾತಕ್ಕೆ ಏನು ಅನ್ನುವಂಥ ವಿಚಾರವನ್ನು ಕೇಳ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೋಡ್ತಾನೆ ಇದ್ದೀವಿ ಒಂದು 3-4 ದಿನದಿಂದ ಸ್ಯಾಂಡಲ್ವುಡ್ ಬಂದ್ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಹೌದಾ, ಇದು ನಿಜ ಆಗಿದ್ರೆ ಯಾಕೆ? ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ ಬಂದ್ ಮಾಡ್ತೀವಿ ಅಂತ ನಾನು ಅಫಿಷಿಯಲ್ ಅನೌನ್ಸ್ ಮಾಡೇ ಇಲ್ಲ. ಅಥೆಂಟಿಕೇಷನ್ ಯಾವುದು? ವಾಣಿಜ್ಯ ಮಂಡಳಿ ಯಾರು? ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು. ಯಾರೋ ಮಾತಾಡೋದು ಹೆಂಗೆ ಬಂತು ಚರ್ಚೆಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ನಿನ್ನೆ ಮೀಟಿಂಗ್ ಕರೆದು ನಿಜ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಇವತ್ತು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗಿದೆ. ಕನ್ನಡ ಚಿತ್ರರಂಗ ಬರ್ತಾ ಸ್ವಲ್ಪ ಡೆಟೋರೇಟ್ ಆಗ್ತಾಯಿದೆ. ಅದನ್ನು ಉಳಿಸುವಂಥ ಕೆಲಸ ಮಾಡೋದು ಜವಾಬ್ದಾರಿ ವಾಣಿಜ್ಯ ಮಂಡಳಿಗಿರುತ್ತೆ. ನಾಟ್ ಓನ್ಲಿ ವಾಣಿಜ್ಯ, ಸಂಬಂಧಪಟ್ಟ ಅಂಗಸಂಸ್ಥೆಗಳು ಇರುತ್ತೆ. ನಿರ್ಮಾಪಕ ಸಂಘ ಇರ್ಬೋದು, ಕಲಾವಿದ ಸಂಘ ಇರ್ಬೋದು, ನಿರ್ದೇಶಕ ಸಂಘ ಇರ್ಬೋದು, ಎಲ್ಲ ಅಂಗಸಂಸ್ಥೆಗಳು, ಆಮೇಲೆ ಚಿತ್ರಮಂದಿರ ಮಾಲೀಕರು ಕೂಡ ಇರ್ಬೋದು. ಅವರೆಲ್ಲ ಕರೆಸಿ ಕೂರಿಸಿ ಮಾತಾಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಈ ನೈಬರಿಂಗ್ ಸ್ಟೇಟಲ್ಲಿ ಸೇಮ್ ಪ್ರಾಬ್ಲಮ್ ಆಗ್ತಾಯಿದೆ. ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳದಲ್ಲೆಲ್ಲ ಬಿಡಿ, ಕೇರಳ ಇಸ್ ಡೂಯಿಂಗ್ ಎಕ್ಸಲೆಂಟ್. ಈಗ ಕೇರಳ ಮಾದರಿಯಲ್ಲಿ ಕೂಡ ನಾವು ಇಂಡಸ್ಟ್ರಿ ನೋಡಿ, ಈಗ ಅಲ್ಲಿ ಡೇ ಬೈ ಡೇ ದ ಗ್ರೋತ್ ಆಫ್ ದ ಇಂಡಸ್ಟ್ರಿ ಪರ್ಸೆಂಟೇಜ್ ಇಸ್ ಮೋರ್ ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ಈ ಮಲಯಾಳಮಲ್ಲಿ ನೋಡಿ, ಕಳೆದ 5 ತಿಂಗಳಲ್ಲಿ 6 ತಿಂಗಳಲ್ಲಿ ಒಂದು 5-6 ಸಿನಿಮಾಗಳು ಆಲ್ಮೋಸ್ಟ್ ಇತ್ತೀಚೆಗೆ ರಿಲೀಸ್ ಆಗಿದ್ದ ಸಿನಿಮಾಗಳಲ್ಲೇ ಹಿಟ್ ಆಗ್ತದೆ. ಕಾರಣ ಏನು? ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾಯಿದ್ದಾರೆ. ಅಲ್ಲಿರೋ ನಿರ್ಮಾಪಕರು ಕೂಡ ಒಂದು ಅಬ್ನಾರ್ಮಲ್ ರೇಟ್ ಆಫ್ ಇದು ರೆಮ್ಯುನರೇಷನ್ ಕೊಡ್ತಾಯಿಲ್ಲ ಆರ್ಟಿಸ್ಟ್ಗಳಿಗೆ. ಅವರು ಪರ್ಸೆಂಟೇಜ್ ಮಾಡ್ಕೊಂಡವ್ರು ಏನೋ ಒಂದು ಮೇಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸಿಬ್ಯೂಟರ್ ಆ್ಯಸ್ ವೆಲ್ ಆ್ಯಸ್ ಆ್ಯಂಡ್ ಹೀರೋಸ್. ಅದರಿಂದ ಇಂಡಸ್ಟ್ರಿಯಲ್ಲಿ ನಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಚಿತ್ರರಂಗ ಬೆಳೆಯುತ್ತೆ ನಿದರ್ಶನ. ಆ್ಯಂಡ್ ಇಟ್ಸ್ ದ ಮಾಡೆಲ್ ಫಾರ್ ಎವ್ರಿಬಡಿ, ಫಾರ್ ದಿ ಸ್ಟೇಟ್ ಆ್ಯಸ್ ವೆಲ್ ಆಸ್ ದಿ ನ್ಯಾಷನಲ್ ಲೆವೆಲಲ್ಲಿ. ಆ ಥರ ನಾವು ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನು ಸಾಕಷ್ಟು ಚಿತ್ರಗಳು ಕ್ಲೋಸ್ ಮಾಡ್ತಾಯಿದ್ದೇವೆ. ನಾಟ್ ಓನ್ಲಿ ನಮ್ಮ ಸಿನಿಮಾಗಳ ಕೊರತೆ ಅಂತ ಅಂದಲ್ಲ, ಇನ್ನೂ ನಮಗೆ ಚಿತ್ರಮಂದಿರದಲ್ಲಿ ಟ್ಯಾಕ್ಸೇಷನ್ ಸಿಸ್ಟಮು ಡಿಫ್ರೆನ್ಸ್ ಇದೆ. ಫ್ರಮ್ A ಸೆಂಟ್ರಿಗೂ, B ಸೆಂಟ್ರಿಗೂ, C ಸೆಂಟ್ರಿಗೂ ಸರ್ಕಾರದ ಗಮನ ತರಿಸುವಂಥ ಕೆಲಸ ಸರ್ಕಾರ ಯಾವಾಗಲೂ ನಾವು ಕೇಳೋದು ಕೊಡ್ತಾ ಬಂದಿದೆ. ಎಲ್ಲ ಸರ್ಕಾರ ಮಾಡಿದೆ. ಸಬ್ಸಿಡಿ ಕೊಡ್ತಾಯಿದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದು ಸಬ್ಸಿಡಿ ಕೊಡೋದ್ರಿಂದ ಏನು ಸಮಸ್ಯೆ ಇದೆ, ಚಿತ್ರಮಂದಿರಗಳು ಯಾಕೆ ಕ್ಲೋಸ್ ಆಗ್ತಾಯಿದೆ, ಅದು ಕ್ಲೋಸ್ ಮಾಡೋದು ತಡೆಗಟ್ಟಕ್ಕೆ ನಾವೇನು ಮಾಡಬೇಕು, ಮುಂದಿನ ದಿನಗಳ ಕನ್ನಡ ಚಿತ್ರರಂಗಕ್ಕೆ ಅದರದೇ ಆದ ಒಂದು ಗೌರವ ಇದೆ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿ. ಇದೆಲ್ಲ ಯಾವ ಥರ ಹೆಂಗೆ ಮಾಡಬೇಕು ಅಂತ ಕರೆದು ಚರ್ಚೆ ಮಾಡೋದಕ್ಕೋಸ್ಕರ ನಿನ್ನ ಪೂರ್ವಭಾವಿ ಸಭೆ ಕರೆದಿದ್ವಿ. ಇದರಲ್ಲಿ ನಾವು ಈಗಾಗಲೇ ಇಮಿಡಿಯೇಟ್ಲಿ ವಿಲ್ ಕಾಲ್ ಫಾರ್ ಎ ಮೀಟಿಂಗ್ ವಿತ್ ಆಲ್ ಬಿಗ್ ಪ್ರೊಡ್ಯೂಸರ್ಸ್ ಲೈಕ್ ಹೊಂಬಾಳೆ, KVN ಪ್ರೊಡಕ್ಷನ್ಸ್, KRG ಪ್ರೊಡಕ್ಷನ್ಸ್, ನಮ್ಮ ರಾಕ್ಲೈನ್ ಪ್ರೊಡಕ್ಷನ್ಸ್, K ಮಂಜು ಅವರು ಎಲ್ಲರೂ ಕರೆಸಿ ಕೂರಿಸಿ ಮಾತಾಡಿಸಿ ಇನ್ಯಾರು ಶೂಟಿಂಗ್ ಮಾಡ್ತಾರೆ, ಮಾರ್ಟಿನ್ ಪಿಕ್ಚರ್ ಪ್ರೊಡ್ಯೂಸರ್ ಇರ್ಬೋದು, KD ಸಿನಿಮಾ ಇರ್ಬೋದು, ಎಲ್ಲ ಸಂಬಂಧಪಟ್ಟ ದೊಡ್ಡ ಸಿನಿಮಾಗಳನ್ನು ಪ್ರೊಡ್ಯೂಸರ್ ಕರೆಸಿ ಆ ಸಂಬಂಧಗಳ ತೊಂದರೆಗಳನ್ನು ಆಲಿಸ್ಕೊಂಡು ವೈ ದೇ ಶುಡ್ ನಾಟ್ ಮೇಕ್ ಮೂವೀಸ್ 2 ಮೂವೀಸ್ ಇನ್ ಇಯರ್ ಅಂತ ಕಲಾವಿದರು ಕೂಡ. ಇದೆಲ್ಲ ಚರ್ಚೆಗಳು ಮಾತ್ರ ಅವರೆಲ್ಲ ಕರೆಸಿ ಕೂರಿಸಿ ಮಾತಾಡಿಸಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೋಗನ್ನು ಇಂಡಸ್ಟ್ರಿ ಬೆಳೆಸೋಕ್ಕಾಗುತ್ತೆ. ಇದ್ರ ಯಾವುದು ಕಾಂಟ್ರವರ್ಸಿ ಇಲ್ಲ. ಯಾರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾಯಿಲ್ಲ. ಇದ್ರ ಯಾವುದೇ ಊಹಾಪೋಹಗಳಿಗೆ ನಾವು ಮಾತು ಬೆಲೆ ಕೊಡಬೇಡಿ. ವಾಟ್ ಎವರ್ ಈ ಸ್ಟೇಟ್ಮೆಂಟ್ ಬರುತ್ತೆ ಫ್ರಮ್ ದಿ ಫಿಲ್ಮ್ ಚೇಂಬರ್ ಆಫ್ ಇದು ಅಥೆಂಟಿಕೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಸರ್, ಮಾಲಿವುಡ್ ಸಿನಿಮಾಗಳು ಅಂತ ಹೇಳ್ತಾ ಇದ್ರಿ, ನಮ್ಮಲ್ಲಿ ಯಾಕೆ ಆ ರೀತಿಯಾದ ಪ್ರಯತ್ನಗಳು ಆಗ್ತಿಲ್ವಾ? ಅಥವಾ ಆಗ್ತಿದ್ರೆ ಹೊಸ ಸಿನಿಮಾಗಳು ಬರ್ತಾ ಇದೆ ಕಂಟೆಂಟ್ ಓರಿಯೆಂಟೆಡ್, ಜನಗಳು ಯಾಕೆ ಥಿಯೇಟ್ರಿಗೆ ಬರ್ತಾರ? ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೋತವೆ. ಇದಕ್ಕೆ ನೀವೇನು ಹೇಳ್ತೀರಿ? ನಾನು ಮಾಡ್ತಿಲ್ಲ ಅಂತ ಹೇಳಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ವಿ. ಕಾಂತಾರ ಮಾಡಿಲ್ವಾ, KGF ಮಾಡಿಲ್ವಾ? KGF ಒಂದೇ 1600 ಕೋಟಿ ಟರ್ನ್ ಆಗಿದೆ. ಮೊದಲು 1500 ಕೋರ್ಸ್. ಕಾಂತಾರನೂ ಆಗಿದೆ. ಹಂಗಂತಲ್ಲ, ಸಿನಿಮಾ ಸಮ್ಟೈಮ್ಸ್ ಡಿಪೆಂಡ್ಸ್ ಆನ್ ದಿ ಟೈಮ್, ಸಂದರ್ಭ, ಲಕ್ಕು ಕೂಡ ಬೇಕು ಇದಕ್ಕೆ. ಎಲ್ಲೋ ಮಾಲಿವುಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲಿ ಏನು ತೊಂದರೆ ಇದೆ, ಯಾವ ಥರ ಮಾಡಬೇಕು, ಅದು ಯಾವ ಥರ ನಾವು ಅಪ್ಲಿಫ್ಟ್ ಮಾಡಬೇಕು ಅನ್ನೋದು ಚರ್ಚೆ. ಅದಕ್ಕೆ ಸಾಕಷ್ಟು ಹಿರಿಯ ನಿರ್ಮಾಪಕರಿದ್ದಾರೆ, ಕರೆಸಿ ಕೂರಿಸಿ ಮಾತ್ರ ಚರ್ಚೆ ಮಾಡಿ ಅದನ್ನು ಅಪ್ಲಿಫ್ಟ್ ಮಾಡೋವಂಥ ಕೆಲಸ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ತಾವು ಕೂಡ ಸ್ಪಂದಿಸಬೇಕು. ಇಲ್ಲಿ ಯಾವುದೇ ಥರ ಕಾಂಟ್ರವರ್ಸಿ ಇಟ್ಕೋಬೇಡಿ. ವಿಚಾರ ಬಂದಾಗ ಟೈಮ್ಲಿ ಫಾರ್ ದಿ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಇಂಡಸ್ಟ್ರಿ ನಾವು ಏನು ಡಿಸಿಷನ್ ತೊಗೊಂಡು ಅದು ಮಾಡಬೇಕಾಗತ್ತೆ. ಮುಂದಿನ ಚರ್ಚೆ ನಂತರ ತಿಳಿಸ್ತೀವಿ ಅಷ್ಟೇ ಮೇಡಮ್. ಸರ್, ಈಗಿನ ಸಂದರ್ಭ ನೋಡ್ತಾ ಇದ್ದರೆ ನೀವು ಒಬ್ಬ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರೋದಕ್ಕೆ ಈ ಒಂದು ಕ್ವೆಶನ್ ನನ್ನ ಕಡೆಯಿಂದ.
ವಾರ ಆಯ್ತಂದ್ರೆ ನಿಮಗೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಸರ್. ಹೊಸ ಒಬ್ಬರ ಪ್ರಯತ್ನ ಆಗ್ತಾ ಇದೆ, ಬಟ್ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ. ಇನ್ನೊಂದು ಕಡೆ ಜನ ಥಿಯೇಟರ್ಗೆ ಬಂದರೆ ಥಿಯೇಟರ್ ಸಿಗ್ತಿಲ್ಲ. ಈ ಥರದ ಸಮಸ್ಯೆಗಳು ನಿಮ್ಮ ಕಡೆ ಬಂದಾಗ ಅದಕ್ಕೆ ನಿಮ್ಮ ಇದು ಏನಿರುತ್ತೆ ಅಂತ ಹೇಳಿ. ವಾರ ವಾರ ಬಂದರೆ ಏನಾದರೆ ಈಗ ವಾರಕ್ಕೆ ವೀಕ್ಲಿ 8 ಮೂವಿ 10 ಮೂವಿ ನೋಡಿ. ಲಾಸ್ಟ್ ಒಂದು ಫೆಬ್ರವರಿಯಲ್ಲಿ 32 ಮೂವಿ ರಿಲೀಸ್ ಆಗಿದೆ, ತಮಗೂ ಗೊತ್ತಿದ್ದಲ್ವ. ನಾನೊಂದು ರಿಕ್ವೆಸ್ಟ್ ಮಾಡಿ ನಿರ್ಮಾಪಕರಿಗೆ ಸಿನಿಮಾ ಪ್ಯಾಷನೇಟಾಗಿ ಮಾಡಿ, ಸುಮ್ಮನೆ ನಾನು ಸಿನಿಮಾ ಮಾಡಿಬಿಟ್ಟು ದುಡ್ಡುಗಳು ಕಳ್ಕೊಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏನು ಮಾಡ್ತೀವಿ, ನಂಬರ್ ಆಫ್ ಬಡ್ಜೆಟ್, ಈ ಬಡ್ಜೆಟ್ ಮೂವಿ ಯಾವುದು ಬರ್ತಾಯಿಲ್ಲ. ಅದರಲ್ಲಿ ಯಾವುದೋ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಮಾಡಿ ಸಣ್ಣ ಸಣ್ಣ ಸಿನಿಮಾ ಮಾಡಿ ನಂಬರ್ ಆಫ್ ಮೂವಿ ಜಾಸ್ತಿ ಮಾತಾಡ್ಕೊಂಡು ಅದು ಮಾಡೋದನ್ನು ತೊಂದರೆ ಆಗಿದೆ, ಅನಾಹುತ ಆಗ್ತಾಯಿದೆ. ಕೆಲವು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದು ನಿದರ್ಶನಗಳಿದ್ದಾವೆ. ನಾನು ಅದು ಲಾಂಗ್ ರನ್ನಲ್ಲಿ ಇದು ವರ್ಕೌಟ್ ಆಗೋಲ್ಲ. ಇದು ದಯವಿಟ್ಟು ನಾನೇ ಹೇಳೋದು, ಕ್ವಾಲಿಟಿ ಕಾನ್ಷಿಯಸ್ ಮಾಡಿಕೊಂಡು ಒಂದು ಮಿನಿಮಮ್ ಬಡ್ಜೆಟ್ ಇರುತ್ತೆ. ಒಂದು ಸಿನಿಮಾ ಅಂತ ಏನಿಲ್ಲ 30-40 ಲಕ್ಷ 50 ಲಕ್ಷ ಅಂತ ಬೇಕು ಒಂದು ಕ್ವಾಲಿಟಿ ಮಾಡ್ಬೇಕಂದ್ರೆ. 2 ಲಕ್ಷ 5 ಲಕ್ಷ 6 ಸಿನಿಮಾ ಮಾಡೋದ್ರೆ ಏನಾಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ, ಚಿತ್ರರಂಗಕ್ಕೆ ಮಾರಕ್ಕಾಗತ್ತೆ. ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಇವೆಲ್ಲ ಚರ್ಚೆಗೋಸ್ಕರ ನಿನ್ನೆ ಮೀಟಿಂಗ್ ಕರೆದಿರೋದು. ನಾಟ್ ಓನ್ಲಿ ಬೈ ಕಲಾವಿದರಿಂದ ಇಂಡಸ್ಟ್ರಿ ತೊಂದರೆ ಆಗಿದೆ, ಸಿನಿಮಾ ತೊಂದರೆ ಅಲ್ಲ, ಕೆಲವೊಂದು ಸಾಕಷ್ಟು ಇಂಥ ನ್ಯೂನತೆಗಳಿದೆ. ಬಟ್ ಒಂದು ಕಲಾವಿದರು ಅಟ್ಲೀಸ್ಟ್ ಮಿನಿಮಮ್ 2 ಮೂವೀಸ್ ಏನಾರ ಮಾಡೋದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ 1 ಸಿನಿಮಾ ಅಟ್ಲೀಸ್ಟ್, ವರ್ಷಕ್ಕೆ 1 or 2 ಮೂವಿ, ತಿಂಗಳಿಗೆ 1 or 2 ಮೂವೀಸ್ ದೊಡ್ಡ ಸಿನಿಮಾಗಳು ರಿಲೀಸ್ ಆದರೆ ಚಿತ್ರಮಂದಿರಗಳು ಚೈತನ್ಯ ಇರುತ್ತೆ, ಚಟುವಟಿಕೆ ಇರುತ್ತೆ, ಮುಂದುವರಿಯುತ್ತೆ. ಅದನ್ನು ಮಾಡಿ ಅಂತ ನಾನು ಕಂಪೇಲ್ ಮಾಡ್ತೀನಿ, ರಿಕ್ವೆಸ್ಟು ಮಾಡ್ಕೊತೀನಿ. ದಯವಿಟ್ಟು ಇವತ್ತು ಚಿತ್ರರಂಗ ಬೆಳಿಬೇಕು ಅಂದರೆ ನಮ್ಮ ಕಲಾವಿದರು ಕೈ ಜೋಡಿಸಿದರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಉಳಿಯೋ ಇನ್ನೊಂದು 10 ವರ್ಷ ಇರಬೇಕು ಅಂತ ಮಾಡಬೇಕು ಅಂತ ಕೇಳ್ಕೊತೀನಿ. ಸರ್, ಇನ್ನು ನಾವು ಈ ವರ್ಷ ಅಂತ ತೊಗೊಳ್ಳೋದಾದ್ರೆ 2023ಇಂದ ಇಲ್ಲಿ ತನಕ ತೊಗೊಳ್ಳೋದಾದರೆ ಶಿವಣ್ಣ ಅವರ ಕರ್ನಾಟಕ ದಮನಕ ಸಿನಿಮಾ ಬಿಟ್ಟರೆ ಬೇರೆ ಯಾವುದು ಕೂಡ ಹೇಳ್ಕೊಳ್ಳುವಷ್ಟು ಸ್ಟಾರ್ ಸಿನಿಮಾ ಅಂತ ರಿಲೀಸ್ ಆಗಿಲ್ಲ, ಪ್ಲಸ್ ಯಾವುದು ಕೂಡ ಸೌಂಡ್ ಮಾಡಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಸ್ಟಾರ್ಗಳು ಅವ್ರು ಹೇಗೆ ಸಹಕರಿಸಬೇಕು? ಯಾಕಂದರೆ 5-6 ವರ್ಷ ಒಂದು ಸಿನಿಮಾಗೆ ಅಂತ ತೊಗೊಳ್ಳೋದಾದರೆ ಜನಗಳು ಕೂಡ ವೇಟ್ ಮಾಡಿ 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 ಮತ್ತು ಅವರು ಥಿಯೇಟರ್ಗೆ ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಬೆಳವಣಿಗೆ ಬಗ್ಗೆ ಅದು ನಾನು ರಿಪಿಟೇಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ಪದೇ ಅದನ್ನೇ. ಎಲ್ಲರೂ ಲಿಟ್ರೇಟ್ ಇದ್ದಾರೆ, ಬುದ್ಧಿವಂತಿದ್ದಾರೆ, ಜಾಣರಿದ್ದಾರೆ. ಸಿನಿಮಾ ಏನಾಗ್ತಾಯಿದೆ ಅಂತ ಎಲ್ರಿಗೂ ಮಾಹಿತಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಎಲ್ಲ ಕಲಾವಿದರಿಗೆ. ತಂತ್ರಜ್ಞರು ಕೂಡ ಸಿನಿಮಾ ಮಾಡೋ ಮುಂಚೆ ಇನ್ಯಾರೋ ನಿರ್ಮಾಪಕ ಬಂದು ಮಾಡಿದಾಗ ಅಟ್ಲೀಸ್ಟ್ ಕ್ವಾಲಿಟಿಗೆ ಒತ್ತು ಕೊಟ್ಟು ಅವ್ರಿಗೆ ಅಡ್ವೈಸ್ ಮಾಡೋವಂಥ ಕೆಲಸ ನಿರ್ದೇಶಕರು. ಸಿನಿಮಾ ಮಾಡುವಾಗ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಡೋದಲ್ಲ, ಅದ್ರ ಆಗುವವುಗಳನ್ನು ಅವ್ರಿಗೆ ಅರಿವು ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದಿಷ್ಟು NM ಸುರೇಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.